ಆಧ್ಯಾತ್ಮದಲ್ಲಿ ಸಾಮಾನ್ಯವಾಗಿ ಹಲವರನ್ನು ಕಾಡೋ ಪ್ರಶ್ನೆ ಒಂದಿದೆ. ಹಲವು ಮಾರ್ಗ ಇದೆ ಅಲ್ವಾ, ಅದರಲ್ಲಿ ಯಾವ ಮಾರ್ಗ ಉತ್ತಮ ಅನ್ನೋದು. ಈ ಪ್ರಶ್ನೆಗೆ ಇಂಥ ಮಾರ್ಗ ಅಂತ ಉತ್ತರ ಹೇಳೋದು ಸರಿಯಲ್ಲ. ಆದರೆ ಎಲ್ಲ ಮಾರ್ಗವೂ ಶ್ರೇಷ್ಠನೇ ಆಗಿರುತ್ತೆ. ಅವರವರ ಪ್ರಕೃತಿಯನ್ನು ಅವಲೋಕಿಸಿ ಅದರಂತೆ ಅನುಸರಿಸಿದಾಗ ಮಾತ್ರ. ಅಂದರೆ ನಮಗೆ ಸರಿ ಹೊಂದೋ ಮಾರ್ಗ ನಮಗೆ ಶ್ರೇಷ್ಠವಾಗಿರುತ್ತೆ ಅಂತ. ಪತಂಜಲಿಯವರು ತಮ್ಮ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ನಮ್ಮಲ್ಲಿ 5 ಪ್ರಕೃತಿಯ ಜೀವಗಳಿರುತ್ತೆ ಅಂತ. 1 ಕ್ರಿಯಾ ಪ್ರಧಾನ, 2 ಕರ್ಮ ಪ್ರಧಾನ ಜೀವ, 3 ಭಕ್ತಿ ಪ್ರಧಾನ ಜೀವ, 4 ಜ್ಞಾನ ಪ್ರಧಾನ ಜೀವ, 5 ಧ್ಯಾನ ಪ್ರಧಾನ ಜೀವ. ಈಗ ನಾವು ಮಾಡಬೇಕಾಗಿರೋದೇನೆಂದರೆ, ಮೊದಲಿಗೆ ಈ ಕ್ರಿಯಾ ಅಂದ್ರೇನು, ಕರ್ಮ ಅಂದ್ರೇನು, ಭಕ್ತಿ ಅಂದ್ರೇನು, ಜ್ಞಾನ ಅಂದ್ರೇನು, ಧ್ಯಾನ ಅಂದ್ರೇನು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೋಬೇಕು. ಆಮೇಲೆ ನಮ್ಮ ಪ್ರಕೃತಿ ಯಾವುದು ಅಂತ ನಾವು ಗುರುತಿಸ್ಕೋಬೇಕು. ಆ ನಮ್ಮ ಪ್ರಕೃತಿಗನುಗುಣವಾಗಿ ಇದು ಯಾವುದು ನಮಗೆ ಸೂಟ್ ಆಗುತ್ತೆ ಅನ್ನೋ ಅದೇ ಮಾರ್ಗವನ್ನು ನಾವು ಆರಿಸ್ಕೊಂಡ್ರೆ ನಮಗೆ ಮಾರ್ಗದಲ್ಲಿ ಸಾಗೋಕ್ಕೆ ಸುಲಭನೂ ಆಗುತ್ತೆ, ಮತ್ತು ನಮಗೆ ಅದೇ ಉತ್ತಮವಾದ ಮಾರ್ಗ ಕೂಡ ಆಗಿರುತ್ತೆ. ಹಾಗೆ ಹೋದಾಗ ಪ್ರಗತಿ ಕೂಡ ಶೀಘ್ರವಾಗಿ ಆಗುತ್ತೆ. ತಲುಪೋ ಗುರಿ ಅನ್ನೋದು ಒಂದೇ ಆಗಿದ್ರೂ ಕೂಡ ನಮಗೆ ಸರಿ ಹೊಂದದೇ ಇರೋ ಮಾರ್ಗವನ್ನು ನಾವೇನಾದರೂ ಆರಿಸ್ಕೊಂಡ್ಬಿಟ್ರೆ ತುಂಬ ಕಷ್ಟಪಡಬೇಕಾಗುತ್ತೆ, ಮತ್ತು ಪ್ರಗತಿನೂ ಸ್ಲೋ ಆಗುತ್ತೆ ತುಂಬ. ಇಲ್ಲಿ ಇನ್ನೊಂದು ಅಂಶ ಕೂಡ ಇರುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಒಂದೇ ಪ್ರಕೃತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. 3-4 ಪ್ರಕೃತಿಗಳಿರ್ಬೋದು. ಒಂದೊಂದು ಸಮಯಕ್ಕೊಂದೊಂದು. ಬೆಳಿಗ್ಗೆ ಒಂದು ಪ್ರಕೃತಿ, ಮಧ್ಯಾಹ್ನದ ಹೊತ್ತಿಗೆ ಒಂದು ಪ್ರಕೃತಿ, ಸಂಜೆ ರಾತ್ರಿ ಹೊತ್ತಿಗೆ ಇನ್ನೊಂದು ಪ್ರಕೃತಿ, ಈ ರೀತಿ ಅದು ಬದಲಾಗ್ತಿರ್ಬೋದು. ಆಗ ನಾವೇನು ಮಾಡಬೇಕಾದ್ರೆ ಆ ಸಮಯಕ್ಕೆ ಅನುಗುಣವಾಗಿ ಅದರ ಸಾಧನೆಯಲ್ಲಿ ತೊಡಗೋದು ಒಳ್ಳೆಯದು. ಉದಾಹರಣೆಗೆ ಭಕ್ತಿ ನಮ್ಗೆ ಯಾವ ಟೈಮಲ್ಲಿ ಮೂಡುತ್ತೋ, ಭಕ್ತಿಯ ಒಂದು ಭಾವ ನಮ್ಮಲ್ಲಿ ಮೂಡುತ್ತಲ್ಲ, ಅದೇ ಟೈಮಲ್ಲಿ ನಾವು ಭಜನೆಯನ್ನು, ದೇವರ ದರ್ಶನವನ್ನು, ನಾಮಸ್ಮರಣೆಯನ್ನು ಮಾಡಬೇಕು. ಭಕ್ತಿ ಮೂಡಿದಾಗ ನಾವು ಕೂತು ಜ್ಞಾನಾರ್ಜನೆ ಮಾಡ್ತೀನಿ ಅಂತ ಪುಸ್ತಕ ತಗೊಂಡು ಕೂರಬಾರ್ದು. ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ, ಸ್ವಧರ್ಮವನ್ನು ಪಾಲಿಸಬೇಕು, ಪರಧರ್ಮವನ್ನು ಅಲ್ಲ ಅಂತ. ಹೇಗೆ ಹೇಳ್ತಾರೆ ಅಂದರೆ, ನಮಗೆ ಒಮ್ಮೆ ಕೃಷಿಯಲ್ಲಿ ಆಸಕ್ತಿ ಇದ್ದರೆ ಕೃಷಿಯನ್ನೇ ಮಾಡಬೇಕು, ಒಮ್ಮೆ ಉತ್ತಮ ಶಾರೀರ ನಮಗಿತ್ತು ಅಂದರೆ ನಾವು ಸಂಗೀತಗಾರನೇ ಆಗಬೇಕು ಅನ್ನೋದು. ಆಗಲೇ ನಮಗೆ ವೃತ್ತಿನಲ್ಲಿ ತೃಪ್ತಿಯನ್ನು ಕಾಣೋಕ್ಕೆ ಸಾಧ್ಯ, ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಕ್ಕೆ ಸಾಧ್ಯ. ಮತ್ತು ಯಾವುದೊಂದು ಹೊಸ ಆವಿಷ್ಕಾರಗಳು, ಅಂದರೆ ನಮ್ಮ ನೇಚರ್ ಅದೇ ಆಗಿರೋದ್ರಿಂದ ಅಲ್ಲಿ ನಮ್ಮ ತಲೆ ಓಡುತ್ತೆ, ಹೊಸ ಹೊಸ ಆವಿಷ್ಕಾರಗಳು ಬರೋಕ್ಕೆ ಸಾಧ್ಯ ಅಂತ. ಅದೇ ರೀತಿ ಆಧ್ಯಾತ್ಮದಲ್ಲೂ ಕೂಡ ನಮ್ಮ ಪ್ರಕೃತಿನೇ ನಮ್ಮ ಸ್ವಧರ್ಮ ಆಗಿದೆ, ನಮ್ಮ ಬೇಸಿಕ್ ನೇಚರೇ ನಮ್ಮ ಸ್ವಧರ್ಮ ಆಗಿದೆ. ಅದಕ್ಕನುಸಾರವಾಗಿ ನಾವು ಮಾರ್ಗವನ್ನು ಅನುಸರಿಸಬೇಕು. ಇಲ್ಲಿ ಇನ್ನೊಂದು ಅಂಶವನ್ನು ಕೂಡ ನಾನು ಆ್ಯಡ್ ಮಾಡೋಕ್ಕೆ ಬಯಸ್ತೀನಿ. ಒಮ್ಮೆ ಒಬ್ಬನಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿಯೇ ಇಲ್ಲ, ಕಿಂಚಿತ್ ವೈರಾಗ್ಯ ಕೂಡ ಬಂದಿಲ್ಲ, ಪಾರಮಾರ್ಥಿಕ ತುಡಿತವೇ ಇಲ್ಲ ಅಂತಿದ್ದಾಗ ಅವನನ್ನು ಒತ್ತಾಯಿಸಬಾರ್ದು, ತುಂಬ ಒತ್ತಾಯಿಸಬಾರ್ದು. ಯಾವಾಗ ಅವನಲ್ಲಿ ಪಾರಮಾರ್ಥಿಕ ಕ್ವಾಲಿಟಿಗಳು ಬರುತ್ತೆ, ಚಿತ್ತ ಶುದ್ಧಿ ಆಗುತ್ತೆ, ಆಗ ಅವನಲ್ಲಿ ಆಸಕ್ತಿ ತಾನಾಗೇ ಬರುತ್ತೆ. ಅವನೇ ಆಧ್ಯಾತ್ಮವನ್ನು ಅರಿಸ್ಕೊಂಡು ಬರ್ತಾನೆ. ಆಗೇನಾಗುತ್ತೆ ಅಂದರೆ ಒಳಗಿನ ಚೈತನ್ಯ ಜ್ಯೋತಿಯೇ ಅವನನ್ನು ನಡೆಸ್ಕೊಂಡು ಹೋಗುತ್ತೆ.